ನಾಳೆಯಿಂದ ಮಳೆಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಸಿಎಂ ಆದಂತಹ ಬಳಿಕವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಮೊದಲ ಪರೀಕ್ಷೆ ಇದು. ಬರ, ಬಿಡದಿ ಜೊತೆಗೆ ಕಾವೇರಿ ಗಲಾಟೆ ವಿಚಾರಗಳ ಚರ್ಚೆ ಸಾಧ್ಯತೆ ಇದೆ. ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಸೊ ಸಿಎಂ ಆದಂತಹ ಬಳಿಕವಾಗಿ ಡಿಕೆ ಶಿವಕುಮಾರ್ ಅವರು ಮೊದಲ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ನಾಳೆಯಿಂದ ಬರ ಜೊತೆಗೆ ಬಿಡದಿ ಟೌನ್ಶಿಪ್ ವಿಚಾರ, ಕಾವೇರಿ ಗಲಾಟೆ ವಿಚಾರಗಳ ಚರ್ಚೆ ಸಾಧ್ಯತೆಗಳಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಗೆ ಸಜ್ಜಾಗಲಿದ್ದಾರೆ ಬಿಜೆಪಿ ನಾಯಕರು. ಮೊದಲ ದಿನವೇ ಪ್ರತಿಭಟನೆಯನ್ನ ನಡೆಸಲು ವಿಪಕ್ಷಗಳು ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಬರ ನಿರ್ವಹಣೆ ವೈಫಲ್ಯವನ್ನು ವಿರೋಧಿಸಿ ಸರ್ಕಾರದ ವಿರುದ್ಧ ಚಾಟಿ ಬೀಸಲಿಕ್ಕೆ ಅಂತ ಹೇಳಿ ರೆಡಿಯಾಗಿದ್ದಾರೆ ಈಗಾಗಲೇ ವಿಪಕ್ಷಗಳು. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ, ಕೆಪಿಎಸ್ಸಿ ಹಗರಣ, ಎಲ್ಲ ಹಗರಣಗಳ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಅಂತ ಹೇಳಿ ಬಿಜೆಪಿ ಜೆಡಿಎಸ್ ರೆಡಿಯಾಗಿದ್ದಾರೆ. ಟೌನ್ಶಿಪ್ ವಿರೋಧಿಸಿ ಸದನದಲ್ಲಿ ಒಗ್ಗಟ್ಟು ಪ್ರದರ್ಶನಕ್ಕೆ ಇಬ್ಬರು ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಾಳೆ ಏಕದಮ್ ಈಗ ಅಧಿವೇಶನ ಆರಂಭ ಆಗ್ತಿದ್ದ ಹಾಗೆ ಮುಗಿಬಿದ್ದುಬಿಡಬೇಕು, ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ರೀತಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಲಿಸ್ಟ್ ಇಟ್ಕೊಂಡು ಅದನ್ನು ಒಂದೊಂದೇ ಪ್ರಶ್ನೆಗಳನ್ನು ಹಾಕ್ತಾ ಹೋಗ್ತಾರೆ ಅವರು. ಮೊದಲನೇದಾಗಿ ಬರ ಇರಬಹುದು ಅಥವಾ ನಾಗೇಂದ್ರ ವಿಚಾರವೇ ನಾಳೆ ಫಸ್ಟ್ ಕೇಳುವಂತಹ ಸಾಧ್ಯತೆಗಳು ಇರುತ್ತೆ. ಜೊತೆಗೆ ಇದೇ ಸಂಬಂಧವಾಗಿ ಪ್ರತಿಭಟನೆಗೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಸಿದ್ಧವಾಗಿದ್ದಾರೆ. ಬರ ನಿರ್ವಹಣೆ ಇರಬಹುದು ಅಥವಾ ಬಿಡದಿ ಟೌನ್ಶಿಪ್ ವಿಚಾರ ಇರಬಹುದು, ಜೊತೆಗೆ ಕಾವೇರಿ ಗಲಾಟೆ ವಿಚಾರಗಳಿರ್ಬೋದು, ಇವೆಲ್ಲವನ್ನು ಕೂಡ ಇಟ್ಕೊಂಡು ಕೆಪಿಎಸ್ಸಿ ಹಗರಣಗಳು ಇವೆಲ್ಲ ಮುಂದಿಟ್ಕೊಂಡು ನಾಳೆ ಸದನದಲ್ಲಿ ಪ್ರತಿಭಟನೆಗೆ ಅಂತ ಹೇಳಿ ಬಿಜೆಪಿಯ ಮತ್ತು ಜೆಡಿಎಸ್ನ ನಾಯಕರು ಸನ್ನದ್ಧರಾಗಿದ್ದಾರೆ. ಬಟ್ ಇನ್ನೂ ಖಾತೆ ಹಂಚಿಕೆ ಕೂಡ ಆಗಿಲ್ಲ. ಅದರಲ್ಲೂ ಕೂಡ ಹಗರಣದಲ್ಲಿ ಇರುವಂಥದ್ದು, ವಾಲ್ಮೀಕಿ ಹಗರಣದಲ್ಲಿ ಇರುವಂತಹ ಅಥವಾ ಇನ್ನೂ ಕೂಡ ಆರೋಪಿ ಆಗಿರುವಂಥವ್ರನ್ನ ಮತ್ತೆ ಸಚಿವ ಸ್ಥಾನವನ್ನು ಕೊಟ್ಟಿರುವಂತಹ ವಿಚಾರಗಳಿರ್ಬೋದು. ಇನ್ನೂ ಖಾತೆ ಹಂಚಿಕೆ ಬೇರೆ ಆಗಿಲ್ಲ, ಇನ್ನೂ ಕೂಡ ಅವರು ಜಟಾಪಟಿಯಲ್ಲೇ ಇದ್ದಾರೆ. ಸೊ ಇವೆಲ್ಲವನ್ನು ಕೂಡ ಕೇಳುವಂತಹ ಸಾಧ್ಯತೆಗಳಿದೆ ಪ್ರಶ್ನೆಗಳನ್ನು.